ನರೇಂದ್ರ ಮೋದಿ ಬಿಟ್ಟ ಮೇಲೆ ಯಾರು ಬದಲಾವಣೆ ಇಲ್ಲ. ಬದಲಾವಣೆ ಆಗ್ಲೇಬೇಕು. ಇಲ್ಲ ಅಂತ ಅಂದ್ರೆ ಜನ ಎಲ್ಲ ಮಠ ಮತ್ತೊಮ್ಮೆ ಮೋದಿ. ರಾಜೀವ್ ಗೌಡ ಯಾರು ನಮ್ಮ ನೋಡೇ ಇಲ್ಲ. ಇಲ್ಲ ಆಗದೆ ಶೋಭಾ ಕಾಂತಿ ವಿನ್ನಿ. ನಾವು ಹಿಂದೂಗಳಾಗಿ ಹುಟ್ಟಿದೀವಿ, ಬಿಜೆಪಿಗೆ ಓಟ್ ಹಾಕ್ತೀವಿ. ರಾಜೀವ್ ಗೌಡ ಅವ್ರು ಯಾರು ಗೊತ್ತಿಲ್ಲ ಸರ್, ನಮಗೂ ಗೊತ್ತಿಲ್ಲ. ಬಿಜೆಪಿಗೆ ಓಟ್ ಹಾಕ್ತೀವಿ. ಬಿಜೆಪಿ ಕಾಂಗ್ರೆಸ್ ಬಂದ್ರೆ ಶೋಭಾ ಕರಂದ್ಲಾಜೆ ಮಕ್ಕ ನೋಡಿ ಓಟ್ ಮಾಡಲ್ಲ, ಮೋದಿ ಅವ್ರ ಮಕ್ಕ ನೋಡ್ಬಿಟ್ಟು ಓಟ್ ಮಾಡ್ತೀವಿ. ಪಕ್ಷ ರಾಹುಲ್ ಗಾಂಧಿ ಬಂದ್ರೆ ಪಾಕಿಸ್ತಾನ ಪಕ್ಷ ನಾವು ಎಲ್ಲ ಸಂಬಳಗಳಿದ್ರಿ. ಸಂಬಳ ಅವಾಗೆಲ್ಲ ಏನು ತಿನ್ನಕ್ಕೆ ಬರಗಾಲ ಬಂದಿತ್ತು. ಬರಗಾಲ ಬಂದಿದ್ದಾಗ ಏನು ಮಾಡಿದ್ರು, ಇಂದಿರಾ ಗಾಂಧಿ ಪೀಡ್ ಒಳಗಡೆ ನಮಗೆ ಜಮೀನು ಕೊಟ್ಟಿದ್ರು, ಏನು ಗೋಮಾಳ ಜಮೀನು ಅಂತ. ಅದನ್ನು ಉಳುಮೆ ಚೀಟಿ ಕೊಡ್ತಿದ್ರು. ಉಳುಮೆ ಚೀಟಿ ಕ್ಯಾನ್ಸಲ್ ಮಾಡಿ ಹಾಕ್ಬಿಟ್ರು. ಇವಾಗೆಲ್ಲ ಬಿಡೋದು ಕಿತ್ಕೊಂಬಿಟ್ರು. ತಿನ್ನೋಕೆ ಅನ್ನ ಇಲ್ಲ, ಈ ಕುಡಿಯೋಕ್ಕೆ ನೀರಿಲ್ಲ, ದನ ಕರಲಿಕ್ಕೆ ಮೇವಿಲ್ಲ. ಹೆಂಗೆ ಜೀವನ ಮಾಡ್ಬೇಕು ನಾವು? ಜೀವನ ಭಾರಿ ಕಷ್ಟ ಇರ್ತದೆ. ಅವ್ರು ಬಂದರೆ ಒಳ್ಳೇದು ನಮ್ಗೆ. ಯಾರು ಹೇಳು? ಕಾಂಗ್ರೆಸ್ ಬಂದರೆ ಅವರು ತಾಯಿ ತಂದೆ ಇದ್ದಂಗೆ ನಮ್ಗೆ. ಅರ್ಥ ಆಯ್ತಾ? ಅವತ್ತಿಂದನೂ ನಮ್ಗೆ ಒಂಥರ ತಾಯಿ ಇದ್ದಂಗೆ. ಈಗ ಕಾಂಗ್ರೆಸ್ ಬರಲಿ ಅಂತ ಹೇಳ್ತಾರೆ. ಮೋದಿ ಏನು ಕೆಲಸ ಮಾಡಿಲ್ಲ. ಅದೆಲ್ಲ ನಮ್ಗೆ ಗೊತ್ತಿರೋ ಸರ್. ಅದು ಇದು ನಮಗೆ ಮಾತ್ರ ನಮ್ಗೆ ಗೊತ್ತಿದ್ದಂಗೆ ಕಾಂಗ್ರೆಸ್ ಮಾತ್ರ ನಮ್ಗೆ ಪಕ್ಕ ಇದು ಮಾಡಿದ್ರಪ್ಪ. ಕಾಂಗ್ರೆಸ್ ಮಾತ್ರ ಒಳ್ಳೇದು ನಮ್ಗೆ. ಅದು ಎಷ್ಟು ಜನ ಮಾತಾಡಲಿ, ಯಾರನ್ನ ಮಾತಾಡಲಿ, ನಾನು ಏನನ್ನ ಮಾಡಲಿ ಬೇಕಾದರೆ ಅದು ಮಾತ್ರ ಪಕ್ಕ. ಇಲ್ಲಿ ಕಾಂಗ್ರೆಸ್ಸಿಂದ ರಾಜಣ್ಣ ನಿಂತ್ಕೋತಾರೆ. ಹಾಂ, ಅವು ಬಂದರೆ ಒಳ್ಳೇದೇ ನಮ್ಗೆ. ಹಾಂ, ಕಾಂಗ್ರೆಸ್ ಬಂದರೆ ಒಳ್ಳೇದು ರೀ. ಹಾಂ, ಅನುಕೂಲ ಇದಾಗೆ ಸರ್ ನಮ್ಗೆ. ತಪ್ಪು ಹೇಳ್ಬಾರ್ದು. ನಾವು 65 ವರ್ಷ ಆಗೈತೆ, ತಪ್ಪು ಹೇಳ್ಬಾರ್ದು. ಒಟ್ಟು ನಮ್ಗೆ ಒಳ್ಳೆ ಕೆಲಸ ಮಾಡ್ಯಾರೆ. ಹಾಂ, ಹೌದು. ಸೆಂಟ್ರಲ್ಲಿ ಬಿಜೆಪಿ ಸರ್ಕಾರ ಇದೆ, 10 ವರ್ಷ ಆಳ್ವಿಕೆ ಮಾಡಿದೆ. ಹೌದು. ನಿಮಗೆ ಸೂಕ್ತ ಅನ್ನಿಸ್ತಾ ಇದೆ ಅಥವಾ ಚೇಂಜ್ ಆಗಬೇಕು ಅನ್ನಿಸ್ತಾ ಇದೆ? ಇಲ್ಲ ಸರ್, ನಮ್ಮ ಬಿ ಜೆ ಪಿನೇ ಬರಬೇಕು. ಎಲ್ಲ ಇದು ಮಾಡಬೇಕು, ಓಡಾಡಬೇಕು, ಚೆನ್ನಾಗಿ ಇದ್ದಿದ್ಬೇಕು, ಒಳ್ಳೆಯದು. ನರೇಂದ್ರ ಮೋದಿಯವರೇ ಬರಬೇಕು. ಯಾಕೆ ಸರ್ ನರೇಂದ್ರ ಮೋದಿನೇ ಬೇಕು? ಒಳ್ಳೆ ವ್ಯಕ್ತಿ, ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಒಳ್ಳೆ ಇದು ಮಾಡ್ತಾವ್ರೆ. ಅದಕ್ಕೆ ನಮ್ಮ ಸಂತೋಷ. ಚೆನ್ನಾಗಿ ಇದು ಮಾಡ್ತಾವ್ರೆ, ಏನೂ ತೊಂದರೆ ಇಲ್ಲ. ಇಡೀ ಯಾವ ದೇಶಕ್ಕೆ ಹೋದ್ರೂ ಮೋದಿ ನೋಡಿದ್ರೆ ಭಯ ಬೀಳ್ತಾರೆ. ಏನು ಮೋದಿ ಅಂತಾರೆ. ನಾವು ಒಬ್ಬರೇ ಅಲ್ಲ, ಪ್ರತಿಯೊಬ್ಬರೂ ಅಷ್ಟೇ ಹೇಳೋದು ಮೋದಿ ಅಂತಾರೆ. ಅದಕ್ಕೆ ಏನು ಬೇಕು? ಕಾಂಗ್ರೆಸ್ಸಲ್ಲಿ ಯಾರು ಅಂಥವ್ರು ಯಾರಿದ್ದಾರೆ ಸರ್? ಏನು ಪ್ರಯೋಜನ ಸರ್? ಮೋದಿ ಎಷ್ಟು ಬರಲಿ ಸಾಕು ನೋಡೋಣ. ಮೋದಿ ಎಷ್ಟು ಬರೋಲ್ಲ ಸರ್. ಏನು ತೊಂದರೆ, ಅವ್ರು ಯಾರು ಬಂದ್ರೂ ಆಗಲ್ಲ ಸರ್. ಮೋದಿ ಅಷ್ಟು ಏನು ತೊಂದರೆ ಇಲ್ಲ ಸರ್. ಈಗ ಈ ಕ್ಷೇತ್ರಕ್ಕೆ ಬಂದರೆ ಇಲ್ಲಿ MP ಗೆ ಒಂದು ಸದಾನಂದ ಗೌಡರು ಅವರಿದ್ದರು. ಈಗ ಅವ್ರ ಬದಲು ಶೋಭಾ ಕರಂದ್ಲಾಜೆ ಟಿಕೆಟ್ ಕೊಟ್ಟಿದ್ದಾರೆ. ಸದಾನಂದಗೆ ರಾಜೀವ್ ಗೌಡ ಕಾಂಗ್ರೆಸ್ಸಿಂದ ನಿಂತಿದ್ದಾರೆ. ಯಾರಿಗೆ ನೀವು? ನಾವು BJPಗೆ ಸರ್, BJPಗೆ ಹಾಕೋದು. ಈಗ ಸದಾನಂದ ಗೌಡರು ಕೆಲಸ ಮಾಡಿದ್ರೆ ಹಿಂದೆ? ಸದಾನಂದ ಗೌಡರು ಅವತ್ತು ಹೋದವ್ರು ಇವತ್ತವರೆಗೂ ಬಂದಿಲ್ಲ. ಏನು ಅಂದರೆ ಮೋದಿ ಮಕ್ಕ ನೋಡಿ ಓಟ್ ಹಾಕ್ಬೇಕಷ್ಟೇ. ಮೋದಿ ಮಕ್ಕ ನೋಡಿ ಓಟ್ ಹಾಕ್ತೀವಿ ನಾವು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.